ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಅಧಿಕಾರಿಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿರುವ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಬದುಕಿದ್ರೆ ಮಾತ್ರ ನಮ್ಮದು ಬದುಕು, ಇಂತಹ ಕಠಿಣ ಕ್ರಮಗಳಿಂದ ನನಗೇನೂ ಲಾಭ ಇಲ್ಲ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಏನೋ ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ. ನಿಮ್ ಸಹಕಾರನೂ ಬೇಕು. ಬೆಂಗಳೂರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ, ತಿಳ್ಕೊಳ್ಳಿ. ನಾಳೆ ಬೆಂಗಳೂರು ಉಸಿರು ಕಟ್ಟಕ್ಕಾದ್ರೆ ನೀವು ಲಾಸ್ಟ್ಗೆ ಎಫೆಕ್ಟ್ ಆಗ್ಬೋದು. ಯಾಕಂದ್ರೆ ಎಲ್ಲ ಮೇಲಿರೋರು ಓಡಿಸ್ಕೋತಾರೆ, ಲಾಸ್ಟ್ಗೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಅದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗ್ಲಿಲ್ಲ, ಬೆಂಗಳೂರು ಜ್ವಲಂತವಾಗಿ ಬೆಳೀಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಇವತ್ತಲ್ಲ ನಾಳೆ ಆಗುತ್ತೆ. ಫಸ್ಟ್ ಬೇರೆ ಇರೋರ್ಗೆ ಆಗ್ಬೋದು, ಆಮೇಲೆ ನಿಮ್ಗೆ ಆಗ್ಬೋದು. ಬೆಂಗಳೂರು ಸುಧಾರಣೆ. ಹೀಗೆ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಪ್ರಶ್ನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಪರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿಗೆ ವಾಟಾಳ್ ಮುತ್ತಿಗೆಯನ್ನ ಹಾಕಿದ್ರು. ಬದುಕು ಕಟ್ಕೊಳ್ಳೋದಕ್ಕೆ ಬಂದವರ ಮೇಲೆ ದೌರ್ಜನ್ಯ ಸರಿಯಲ್ಲ ಅಂತ ವಾಟಾಳ್ ಕಿಡಿಕಾರಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳನ್ನ ಸುಮಾರು 8 ದಿನದಿಂದ JCP ಹಾಕಿ ಹೊರಗಾಗ್ತಾ ಇದ್ದಾರೆ. ಅವರು ಸಣ್ಣ ವ್ಯಾಪಾರ ಮಾಡಿ ದಿನ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಬಹಳ ಅತ್ಯಂತ ಘೋರ ಅನ್ಯಾಯ. ಈ ಸರ್ಕಾರ ಬಂದ ತಕ್ಷಣ JCP ತೆಗೆದುಕೊಂಡು ಬಂದು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಸಿಕ್ಕಾಬಟ್ಟೆ ಒಕ್ಕಲೆಬ್ಬಿಸಿದ್ರು. ಇದು ಹಿಟ್ಲರ್ ಪ್ರಭುತ್ವನೂ ಅಲ್ಲ, ಸ್ಟಾಲಿನ್ ಪ್ರಭುತ್ವ ಅಲ್ಲ. ಆದರೆ ಇವ್ರು ಮಾಡ್ತಾ ಇರ್ತಕ್ಕಂಥ JCP ಕಾರ್ಯಾಚರಣೆ ಸರ್ವಾಧಿಕಾರ. ಇದು ಹಿಟ್ಲರ್ ಪ್ರಭುತ್ವ, ಸರ್ವಾಧಿಕಾರ, ಸ್ಟಾಲಿನ್ ಪ್ರಭುತ್ವ. ಸುಮಾರು ಇದುವರೆಗೆ 3,000 ಕೋಟಿ ನಷ್ಟ ಆಗಿದೆ. 3,000. ಪ್ರತಿನಿಧಿ ಅರುಣ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅರುಣ್, ಆರಂಭದಿಂದಲೂ ಕೂಡ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇರೋದು ನನ್ನ ಡಿಫೇಮ್ ಆಗುತ್ತೆ, ಆದ್ರೂ ಕೂಡ ಮಾಡೇ ಮಾಡ್ತೀವಿ ಅನ್ನೋದಾಗಿ ಇವತ್ತು ಕೂಡ ಪ್ರಶ್ನೆ ಮಾಡ್ತಾ ಇದ್ರು, ಇದರಿಂದ ನನಗೇನ್ ಲಾಭ ಆಗುತ್ತೆ ಅನ್ನೋದಾಗಿ. ಮತ್ತೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಖುದ್ದು ಫೀಲ್ಡ್ಗಿಳಿದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವ್ಯಾಪಾರಿಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡದೆ ಹೀಗೆ ಮಾಡಿದ್ರೆ ಹೇಗೆ ಅಂತ. ಓವರ್ ಆಲ್ ಅಪ್ಡೇಟ್ಸ್ ಅರುಣ್. ಹೌದು ಚೈತ್ರ, ಈಗಾಗಲೇ ನಗರದ 5 ನಗರ ವ್ಯಾಪ್ತಿಯಲ್ಲೂ ಸಹ ಈಗಾಗಲೇ ಒತ್ತುವರಿ ಅಂದರೆ ಪಾದಾಚಾರಿಗಳು ಓಡಾಡುವಂಥ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಜನರು ಒತ್ತುವರಿ ಮಾಡ್ಕೊಂಡಿದ್ರೆ ಅಂಥ ಜನರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಗರದ 5 ನಗರ ಪಾಲಿಕೆಯಲ್ಲೂ ಸಹ ನಡೀತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ KR ಮಾರ್ಕೆಟ್ನಲ್ಲಿರುವಂತಹ ಪಾದಾಚಾರಿಗಳ ರಸ್ತೆ ಏನಿದೆ ಅದನ್ನು ಸಹ ಇದೀಗ ಪಾದಾಚಾರಿಗಳ ರಸ್ತೆಯನ್ನು ಮತ್ತೆ ಯಥಾ ರೀತಿಯಾಗಿ ಮಾಡಲಿಕ್ಕೆ GB ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ನಗರದ 5 ನಗರ ಪಾಲಿಕೆಯಲ್ಲೂ ಸಹ ಸರಿಸುಮಾರು 487 ಕಿಲೋಮೀಟರ್ನಲ್ಲಿರುವಂತಹ ಪಾದಾಚಾರಿ ರಸ್ತೆಗಳನ್ನು ಈಗಾಗಲೇ ಸರಿಪಡಿಸುವಂತಹ ಕೆಲಸ ಈಗಾಗಲೇ GB ಅಧಿಕಾರಿಗಳಿಂದ ಆಗಿದೆ. ಇದರ ಬೆನ್ನಲ್ಲೇ ನಿನ್ನೆ ಸಹ ಬೀದಿ ಬದಿ ವ್ಯಾಪಾರಿಗಳು ಸಹ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ಬೆನ್ನಲ್ಲೇ ಇಂದು ಕೂಡ ಏನು ಕೃಷ್ಣ ಬೈರೇಗೌಡರು ಒಂದು ಸಭೆಯನ್ನು ನಡೆಸಿ 5 ಮುಖಂಡರ ಜೊತೆಗೂ ಸಹ ಮಾತನಾಡಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಯಾಕಂದ್ರೆ ಕೇವಲ ನಾವು 10% ಮಾತ್ರ ಜನರು ಓಡಾಡುವಂಥ ಜಾಗ ಏನಿದೆ, ಅದರಲ್ಲೂ ಮುಖ್ಯ ರಸ್ತೆ ಏನಿರುತ್ತೆ ಅಂಥ ಜಾಗವನ್ನು ಮಾತ್ರ ನಾವು ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಯಾಕಂದ್ರೆ ಬೆಂಗಳೂರು ಎಲ್ಲರಿಗೂ ಸಹ ಸೀಮಿತ. ಈಗಾಗಲೇ ಕಳೆದ 3 ವರ್ಷದಿಂದನೂ ಸಹ ಸರಿಸುಮಾರು 930 ಜನ ಪಾದಾಚಾರಿಗಳು ಸಾವಿಗೀಡಾಗಿದ್ದಾರೆ. ಇದು ಒಂದು ಕಡೆ ಕೋರ್ಟ್ ಸಹ ಆದೇಶವನ್ನು ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ಕೇವಲ ನಾವು 10% ಅಂದರೆ ನಗರದ 19,000 ಪೈಕಿ ಕೇವಲ 10% ಮಾತ್ರ ನಾವು ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೀವಿ. ಇದರ ಬೆನ್ನಲ್ಲೇ ಇನ್ನು 90% ಜಾಗ ಏನಿರುತ್ತೆ ಅದನ್ನು ಜನ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಬೋದು ಅಂತೇಳಿ ಒಂದು ಕಡೆ ವ್ಯಾಪಾರಿಗಳನ್ನು ಸಹ ಮನವೊಲಿಸುವಂಥ ಕೆಲಸ ಈಗಾಗಲೇ ನಗರದ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಒಂದಷ್ಟು ಪರ ವಿರೋಧಗಳನ್ನು ಸಹ ಎದ್ದಿರುವಂಥದ್ದು. ಯಾಕಂದರೆ ವ್ಯಾಪಾರ ಮಾಡುವಂಥ ಸ್ಥಳ, ಯಾಕಂದರೆ ಮುಖ್ಯವಾಗಿ ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಕಷ್ಟ ಆಗಲ್ಲ. ಯಾಕಂದರೆ ಈ ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡೋದ್ರಿಂದ ಜನ ಹೆಚ್ಚಿಗೆ ಬರ್ತಾರೆ. ಆದರೆ ನೀವು ಅಡ್ಡ ರಸ್ತೆ ಅಂದರೆ ಏನು ಒಳಭಾಗದಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಜನರು ಬರಲ್ಲ. ಇದು ಒಂದು ಕಡೆ ನಮ್ಮ ವ್ಯಾಪಾರಕ್ಕೂ ಸಹ ಇದು ಅಡ್ಡಿ ಆಗುತ್ತೆ ಅಂತೇಳಿ ಈಗಾಗಲೇ ಒಂದಿಷ್ಟು ಬೀದಿ ಬದಿ ವ್ಯಾಪಾರಿಗಳು ಸಹ ಸಚಿವರಿಗೆ ಮನವಿಯನ್ನು ಮಾಡಿರುವಂಥದ್ದು. ರೈಟ್. ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ.